ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು. ಯಾವಾಗಲೂ ನಮ್ಮ ಮನೇಲಿ ಒಂದೊಂದು ಕ್ಲೀನಿಂಗ್ ಕೆಲಸ ಪೆಂಡಿಂಗಲ್ಲಿ ಇರುತ್ತೆ. ಆ ಕೆಲಸನ ಮಾಡಿ ಮುಗಿಸಿದಾಗ ಮನೆ ನೀಟಾಗಿ ಕಾಣಿಸ್ತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಇವತ್ತು ಬೆಳಗಿನ ಕೆಲಸನೆಲ್ಲ ಮುಗಿಸ್ಬಿಟ್ಟು ದಿವಾನ್ ಕವರ್ನ ಚೇಂಜ್ ಮಾಡೋದ ಅಂತ ಈಗ ತೆಗಿತಾ ಇದ್ದೀನಿ. ಇದನ್ನು ಸ್ಕ್ರೀನ್ ಚೇಂಜ್ ಮಾಡಿದಾಗಲೇ ನೆಕ್ಸ್ಟ್ ದಿನವೇ ಹಾಕಬೇಕು ಅಂತ ಇದ್ದೆ. ನಾನು ಯಾವಾಗಲೂ ಅಷ್ಟೇ ಸ್ಕ್ರೀನ್ ಕವರು, ದಿವಾನ್ ಕವರು, ಸೋಫಾ ಕವರು ಎಲ್ಲ ಒಂದೇ ರೀತಿ ಒಂದೇ ಕಲರಾಗಿ ಹಾಕೋಕ್ಕೆ ಇಷ್ಟಪಡ್ತೀನಿ. ನೋಡೋಕ್ಕೆ ಕೂಡ ಇಷ್ಟ ಒಂದೇ ಕಲರಲ್ಲಿ. ಯಾವುದೇ ಹಾಕಿದ್ರು ಒಂದೊಂದು ಸರಿ ಒಂದೇ ಕಲರಲ್ಲಿ ಬಟ್ಟೆ ಸಿಗೋದಿಲ್ಲ. ಆಗೇನು ಮಾಡ್ತೀನಿ, ಯಾವುದಾದ್ರೂ ಅಡ್ಜಸ್ಟ್ ಮಾಡಿ ಅದೇ ಕಲರಲ್ಲಿ ಇದ್ದರೆ ಅದನ್ನು ಕೂಡ ಸೆಟ್ ಮಾಡಿ ಲುಕ್ಕು ಮನೆಯದು ಚೆನ್ನಾಗಿ ಕಾಣಿಸೋಂಗೆ ಇಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಈ ಕೆಲಸನ ಬಂದು 2-3 ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಡಿಲೇ ಆಗ್ತಾನೆ ಇತ್ತು. ನಾಳೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಇದರಲ್ಲೇ ಲೇಟ್ ಆಗ್ತಾ ಇತ್ತು. ಸರಿ, ಇವತ್ತು ನೋಡಿದ್ರೆ ದಿವಾನ್ ಕವರು ತುಂಬ ಕೊಳೆ ಆಗ್ಬಿಟ್ಟಿತ್ತು. ಈಗ ಅದನ್ನು ಕ್ಲೀನ್ ಮಾಡ್ತಾಯಿದ್ರೆ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಮನೆಯದು ಪಾತ್ರೆ ಬೆಳಗೋದು, ಮನೆ ಗುಡಿಸೋದು, ಅಡುಗೆ ಮಾಡೋದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಇದನ್ನು ಈಗ ಕವರ್ನ ಚೇಂಜ್ ಮಾಡ್ತಾ ಇದ್ದೀನಿ. ಟಿ ವಿಲಿ ಪ್ರೋಗ್ರಾಮ್ ಹಾಕ್ಕೊಂಡು ನೋಡಿಕೊಂಡು ಈ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಈ ರೀತಿ ಕ್ಲೀನ್ ಮಾಡೋದು ಯಾವುದಕ್ಕೋಸ್ಕರ ಅಂದರೆ, ನಾವು ಏನು ಮಾಡ್ತೀವಿ ಅನ್ನೋದನ್ನ ಫಸ್ಟು ನಮಗೆ ಗೊತ್ತಿರಬೇಕು. ಮನೇಲಿ ಇರೋದು ಏನು ಕೆಲಸ ಇರೋದಿಲ್ಲ ಅಂದ್ಕೊಂಡಿರ್ತಾರೆ ತುಂಬ ಜನ. ಆದರೆ ಒಂದೊಂದು ಸಾರಿ ಮನೇಲಿ ಇದ್ದೀವಿ ಅಂದ್ರೇ ಒಂಥರ ಮಾತಾಡ್ತಾ ಇರ್ತಾರೆ. ಒಂದೊಂದು ಸಾರಿ ನಮ್ಮ ಯಜಮಾನ್ರೆ ತಗೊಂಡ್ರು ಕೂಡ ಏನು ಹೇಳ್ತಾ ಇರ್ತಾರೆ, ಕೆಲಸದಿಂದ ಬಂದ ತಕ್ಷಣ ನಾನು ಸ್ವಲ್ಪ ಟಯರ್ಡಾಗಿ ಕೂತಿರ್ತೀನಿ ಅಂದ್ಕೊಳ್ಳಿ, ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ, ಆಗ ಮನ್ಗಕ್ಕೇನು ಏನು ಮಾಡ್ತಾಯಿದ್ದೆ ಮನೇಲಿ, ಏನು ಕೆಲಸ ಇರುತ್ತೆ ನಿನಗೆ, ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟಲ್ಲ, ಈಗೇನಿತ್ತು. ಆಗ ನಾನು ಹೇಳ್ತಾ ಇರ್ತೀನಿ, ನೋಡಿ ಮಮ್ಮ, ಇವತ್ತು ಈ ದಿವಾನ್ ಕಟ್ಟಲ್ಲ, ಇವತ್ತು ಬಟ್ಟೆ ಎಲ್ಲ ತೆಗೆದು ಇದನ್ನು ಕ್ಲೀನ್ ಮಾಡಿದ್ದೀನಿ, ಇದ್ರ ಜೊತೆಗೆ ಇನ್ನೊಂದು ಕೆಲಸನೂ ಕೂಡ ಮಾಡಿ ಮುಗಿಸಿರ್ತೀನಿ. ಆಗ ಅದನ್ನು ನೋಡಿದಾಗ ಅವರು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು, ನಮಗೆ ಅದೊಂದು ಖುಷಿ. ಆದರೆ ಒಂದೊಂದು ಸರಿ ಹೇಳ್ತಾರೆ, ಒಂದೊಂದು ಸರಿ ಹೇಳೋದಿಲ್ಲ ಅವರು. ನಾನೇ ಕೇಳ್ತಾ ಇರ್ತೀನಿ, ಮಮ್ಮ ಚೆನ್ನಾಗಿ ಕಾಣಿಸ್ತಾಯ್ತಾ ಅಂತ ಹೇಳ್ತಾ ಇರ್ತೀನಿ. ಆದರೆ ಈ ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ಪ್ರೌಡಾಗಿರುತ್ತೆ. ಇವತ್ತು ಈ ಕೆಲಸ ಮಾಡಿದ್ನಪ್ಪ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇರುತ್ತೆ. ದಿನಾಲು ಏನು ಮಾಡ್ತೀವಿ ನಾವು ಕೆಲಸ ಮಾಡಬೇಕಾದ್ರೆ, ಏನು ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ ಅಂತಲೇ ತಿಳ್ಕೊಳ್ದೆ ಯಾವಾಗಲೂ ಅಡುಗೆ ಮಾಡೋದು, 3 ಹೊತ್ತು ಅದನ್ನು ತಿನ್ನೋದು, ತಿರ್ಗಾ ಹೋಗಿ ಮಲ್ಕೊಳ್ಳೋದು, ಹಾಗೆಯೇ ನಿದ್ದೆ ಮಾಡೋದು, ಟಿ ವಿ ನೋಡೋದು, ಇದನ್ನೇ ಮಾಡ್ತಾಯಿರ್ತೀವಿ. ಏನೋ ಒಂದು ಕಸ ಗುಡಿಸ್ದೋ, ಪಾತ್ರೆ ತೊಳೆದೋ, ಇಷ್ಟೇ ಸಾಕು ಕೆಲಸ ಅಂತ ಟಿ ವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು, ಇಲ್ಲ ಪಕ್ಕದ ಮನೆಯವ್ರ ಹತ್ರ ಇಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿರ್ತೀವಿ. ಇದರಿಂದ ನಮಗೆ ಕ್ಲೀನ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಆಮೇಲೆ ಕ್ಲೀನ್ ಮಾಡೋಕ್ಕೂ ಇಂಟ್ರೆಸ್ಟೇ ಇರೋದಿಲ್ಲ. ಆಗೇನಾಗುತ್ತೆ, ಮನೆ ಕ್ಲೀನ್ ಆಗೋದಕ್ಕೂ ಚಾನ್ಸೇ ಇಲ್ಲ. ಈ ಥರ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ನಮಗೆ ಎಲ್ಲಿ ಕ್ಲೀನ್ ಮಾಡಬೇಕು ಅನಿಸುತ್ತೆ. ಬಿಡು, ಹಬ್ಬ ಬಂದಾಗ, ಒಳ್ಳೆ ದಿನ ಬಂದಾಗ, ಜನ ಬಂದಾಗ ಕ್ಲೀನ್ ಮಾಡಿಕೊಂಡ್ರೆ ಸರಿ. ಕಸ ಗುಡಿಸಿದ್ವಾ, ಮನೆ ಕ್ಲೀನ್ ಮಾಡಿದ್ವಾ, ಅಡುಗೆ ಮಾಡಿ ಮುಗಿಸಿದ್ವಾ, ಬಿಡು, ಮನೆ ಮಕ್ಕಳು ಬಂದ ಮೇಲೆ ಅವ್ರು ನೋಡ್ಕೋಬೇಕು. ಈಗ ಇರೋ ಟೈಮಲ್ಲಿ ನಾವು ಸ್ವಲ್ಪ ನಮ್ಮ ಟೈಮನ್ನ ಸ್ಪೆಂಡ್ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಕ್ಲೀನಿಂಗ್ ಅನ್ನೋ ವಿಷಯವನ್ನು ವೀಕ್ಲಿ ಬೇಸಿಸ್ನಲ್ಲೋ, ಮಂತ್ಲಿ ಬೇಸಿಸ್ನಲ್ಲೋ, ಇಲ್ಲ ನಿಮ್ಮ ರೊಟೀನ್ನಲ್ಲೋ ಆ್ಯಡ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ಏನೇ ಕೆಲಸ ಮಾಡಿದ್ರೂ ಅಪ್ರಿಷಿಯೇಷನ್ ಸಿಗಲಿಲ್ಲ ಅಂದರೂ ನಮ್ಮ ಹಸ್ಬೆಂಡ್ ಒಂದು ದಿನ ಆದರೂ ಬೇರೆಯವ್ರ ಹತ್ರ ಹೇಳ್ಕೊಳ್ತಾರೆ, ಅಯ್ಯೋ ನನ್ನ ಹೆಂಡ್ತಿ ಚೆನ್ನಾಗಿಟ್ಕೊಂಡವಳೆ, ಮನೇನ ಕ್ಲೀನಾಗಿ ಇಟ್ಕೊಂಡವಳೆ, ನಾವೇನು ಹೇಳಂಗಿಲ್ಲಪ್ಪ, ಮನೆ ನೀಟಾಗಿ ಇಟ್ಕೊತಾಳೆ ಅಂತ ನಮ್ಮ ಹತ್ರ ಹೇಳ್ದೋದ್ರು ಬೇರೆಯವ್ರ ಹತ್ರ ಹೇಳ್ಕೊಳ್ತಾರೆ. ಇಲ್ಲಾಂದರೆ ಅವರೇ ತಿಳ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ ತಕ್ಷಣ ಈ ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ಅದನ್ನು ಮಡ್ಚಿಡೋದು ಇದೆಯಲ್ಲ, ಅದು ಒಂದು ದೊಡ್ಡ ಕೆಲಸ ನಮ್ಮ ಮನೇಲಿರೋರಿಗೆ. ಏನಂದರೆ ಈ ಬಟ್ಟೆ ಬಂದು 2 ದಿನದ್ದು ನಾನು ಒಗ್ದಿರೋದು. ಫಸ್ಟ್ ದಿನ ಒಗ್ದಾಗ
ವಿಡಿಯೋದಲ್ಲಿ ಹಾಕಿದ್ದೆ ಮಡಿಸ್ತೀನಿ ಅಂತ. ಅದನ್ನು ಅವತ್ತು ಬಂದು ಆಚೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಆಚೆ ಹೋಗ್ಬಿಟ್ಟೆ. ಪುನಃ ಇನ್ನೊಂದು ದಿನ ಬಟ್ಟೆ ಒಗೆದೆ, ಅದು ಕೂಡ ಆ್ಯಡ್ ಆಗಿಬಿಡ್ತು. ಇದ್ರ ಜೊತೆಗೆ ಇನ್ನೊಂದು ದಿನ ಇವತ್ತೊಂದು ಸೇರಿಸಿ ಮಡ್ಚೋದ್ರಿಂದ ಜಾಸ್ತಿ ಆಗ್ಬಿಟ್ಟಿತ್ತು ಬಟ್ಟೆ. ಇದರಿಂದ ಏನಾಗುತ್ತೆ, ನಾವು ಯಾವಾಗಲೂ ಅಷ್ಟೇ ಬಟ್ಟೆ ಒಗ್ದು ಒಣಗಿದ ಮೇಲೆ ಫ್ರೆಶ್ ಆಗಿ ತಂದು ಆಗಲೇ ಮಡಚಿ ಆ ಕೆಲಸನ ಆಗಲೇ ಮಡಚಿ ಒಳಗಡೆ ಇಟ್ಬಿಟ್ರೆ ಬೀರೋಲಿ ನೀಟಾಗಿರುತ್ತೆ, ಐರನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನಾವು 2 ದಿನ 3 ದಿನ ಬಟ್ಟೆ ಸೇರಿಸಿ ಮಡ್ಚೋದ್ರಿಂದ ಏನಾಗ್ಬಿಡುತ್ತೆ, ಮೆಸ್ಸಿಯಾಗಿ ಕಾಣಿಸ್ತಾ ಇರುತ್ತೆ ಮನೆ. ಹಾಗೆಯೇ ಈ ಕೆಲಸ ಅಷ್ಟೇ ಬಟ್ಟೆ ಸೇರ್ಕೊಂಡು ಅದ್ರ ಜೊತೆಗೆ ಆ್ಯಡ್ ಆಗಿ ಜಾಸ್ತಿ ಆಯ್ತಾ ಇರುತ್ತೆ. ಆಗ ಒಂದಿನ ಕುತ್ಕೊಂಡು ತುಂಬ ಬಟ್ಟೆ ಹಾಕ್ಕೊಂಡು ಮಡ್ಚಂಗೆ ಆಗ್ಬಿಡುತ್ತೆ. ನಾನು ಯಾವಾಗಲೂ ಅಷ್ಟೇ ಒಗೆದು ಮಾರನೇ ದಿನವೇ ಬಟ್ಟೆನ ಮಡಚಿ ಒಳಗಡೆ ಇಟ್ಬಿಡ್ತಾ ಇದ್ದೆ. ಸ್ವಲ್ಪ ಕಡಿಮೆ ಇರ್ತಿತ್ತು, ಯಾಕಂದರೆ ದಿನ ಸ್ನಾನ ಮಾಡೋದ್ರಿಂದ ನಾವೆಲ್ಲ ಬಟ್ಟೆ ಸ್ವಲ್ಪ ಬೀಳ್ತಾ ಇರುತ್ತೆ. ವಾಷಿಂಗ್ ಹಾಕ್ಬಿಟ್ಟು ಮಡಚಿ ಇಟ್ಬಿಡುವೆ. ಆದರೆ ಈ ಸರಿ ಏನಾಯಿತು ಅಂದರೆ, ಬಟ್ಟೆ ಮಡ್ಚೋದ ಅಂತ ತೆಗ್ದೆ ಆಚೆ ಹೋಗೋಕ್ಕೆ ಸ್ವಲ್ಪ ನನ್ನ ತಂಗಿ ಕರೆದ್ಲು ಅಂದ್ಬಿಟ್ಟು ಬಟ್ಟೆನ ಇಟ್ಬಿಟ್ಟು ಹಂಗೆ ಆಚೆ ಹೋಗ್ಬಿಟ್ಟೆ. ಆಚೆ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದೆ 5 ಗಂಟೆಗೆ. 5 ಗಂಟೆ ಆದಮೇಲೆ ನನ್ನ ಮಗಳು ಬಂದಳು ಸ್ಕೂಲಿಂದ. ರಿಯಾ ಬಂದಮೇಲೆ ಅವಳು ಊಟ ಹಾಕ್ಕೊಡ್ಬೇಕು. ಊಟ ಆದಮೇಲೆ ಅವಳಿಗೆ ಟೆಸ್ಟ್ಗೆ ನಾಳೆ ಬಂದು ಟೆಸ್ಟ್ ಇತ್ತು ಅಂದ್ಬಿಟ್ಟು ಅವಳಿಗೆ ರೀಡ್ ಮಾಡಿಸ್ಬೇಕಾಗಿತ್ತು. ಇದ್ರ ಜೊತೆಗೆ ಆರ್ಯನ್ ಕೂಡ ಬರ್ಸೋಕ್ಕೆ ಹೋಮ್ವರ್ಕ್ನ ತೆಗ್ಸಿ ಬರೆಸ್ತಾ ಇದ್ದೆ. ಇದೆಲ್ಲ ಬರೆಸೋ ತನಕ ಆರ್ಯನ್ಗೆ ಹೇಳ್ಕೊಡೋ ತನಕ 7:30 ತನಕ ಆಗ್ಬಿಟ್ಟಿತ್ತು. ಆಮೇಲೆ ಊಟ ಬೇಕು ಅಂತ ಹೇಳಕ್ಕೆ ಶುರು ಮಾಡಿದ್ರು ಮಕ್ಕಳು. ಹೋಗಿ ರೈಸ್ಗಿಟ್ಟೆ. ರೈಸ್ ಆದಮೇಲೆ ಪುನಃ 1-2 ಬಟ್ಟೆ ಬಂದು ಮಡ್ಚಿದೆ. ಅದಾದಮೇಲೆ ನಮ್ಮ ಯಜಮಾನ್ರು ಬಂದರು. ಅವರು ಈಗ ಮಕ್ಕಳಾಯಿತು, ಈಗ ನಮ್ಮ ಮಾಮ ಬಂದರು. ಅವ್ರಿಗೆ ಟೀ ಹಾಕ್ಕೊಡ್ಬೇಕು. ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಸರಿ ನೆಕ್ಸ್ಟು ನೋಡಿದ್ರೆ 8 o'clock ಆಗ್ಬಿಡ್ತು. ಈಗ ಆರ್ಯನ್ಗೆ ಊಟ ಮಾಡಿಸ್ಬೇಕು, ರೀನ್ಗೆ ಊಟ ಹಾಕ್ಕೊಡ್ಬೇಕು. ಈ ರೀತಿ ನನಗೆ ಕಂಟಿನ್ಯೂ ಆಗಿ ಕೆಲಸ ಶುರು ಆಗ್ಬಿಡ್ತು. ಅದರಿಂದ ಏನು ಮಾಡಿದೆ, ಬಟ್ಟೆನೆಲ್ಲ ತೆಗೆದು ಬಾಸ್ಕೆಟೆಲ್ಲ ತಿರ್ಗಾ ಇಟ್ಬಿಟ್ಟಿದ್ದೆ. ಅದನ್ನು ಇವತ್ತು ಪುನಃ ಕ್ಲೀನ್ ಮಾಡಿ ಇಟ್ಬಿಡೋದ, ನೆನ್ನೆ ಥರನೇ ಇವತ್ತು ಆಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಇವತ್ತು ಎಲ್ಲ ಮಡಚಿ ಯಾವ್ಯಾವ ಪ್ಲೇಸಲ್ಲಿ ಇಡಬೇಕು, ಮಕ್ಕಳು ಸಪ್ರೇಟು, ನಮ್ಮ ಯಜಮಾನ್ರು ಸಪ್ರೇಟು, ನನ್ನ ಸಪ್ರೇಟು, ಆರ್ಯನ್ ಸಪ್ರೇಟು, ಇದೆಲ್ಲ ಮಾಡಿ ಒಳಗಡೆ ತಗೊಂಡೋಗಿ ಬೀರೋಲಿ ಒಂದೇ ಸರಿ ಇಟ್ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ಇದನ್ನು ತಗೊಂಡೋಗಿ ರೂಮಲ್ಲಿ ಇಟ್ಬಿಟ್ಟು ಪುನಃ ಇನ್ನೊಂದು ಕೆಲಸ ಬಂತು ಅಂತ ಅದನ್ನು ಪೆಂಡಿಂಗ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಇದನ್ನು ಈಗಲೇ ಮಾಡಿ ಮುಗಿಸ್ಬಿಡೋದ ಅಂದ್ಬಿಟ್ಟು ಹೋಗಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.